ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿತ್ಸ್ ಫ್ಯಾಷನ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬಟನ್ ಇಡ್ಲಿನ ತಗೊಂಡಿದ್ವಿ. ಇಡ್ಲಿ ಅಂತೂ ತುಂಬಾ ಸಾಫ್ಟ್ ಆಗಿ ಸಖತ್ತಾಗಿತ್ತು. ನಾವಿವಾಗ ಮೈಸೂರಿನಲ್ಲಿರುವಂತಹ ಝೂನ ನೋಡೋದಕ್ಕೆ ಹೋಗ್ತಾ ಇದ್ದೇವೆ. ಈ ಒಂದು ಮೈಸೂರು ಮೃಗಾಲಯವನ್ನು ಅಧಿಕೃತವಾಗಿ ಶ್ರೀ ಚಾಮರಾಜೇಂದ್ರ ಮೃಗಾಲಯ ಅಂತ ಹೇಳಿನೂ ಕೂಡ ಕರೀತಾರೆ. ಇದು ಮೈಸೂರು ಅರಮನೆಯ ಸಮೀಪದಲ್ಲಿದೆ. ಅಂದರೆ 700 ಮೀಟರ್ ದೂರ ಆಗುತ್ತಷ್ಟೇ. ಒಂದು 245 ಎಕರೆಯಷ್ಟು ವಿಶಾಲವಾದಂತಹ ಜಾಗವನ್ನು ಹೊಂದಿದೆ. ಇಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳನ್ನು ನೀವು ನೋಡಬಹುದು. ಹಾಗೆಯೇ ಈ ಒಂದು ಮೃಗಾಲಯ ದಕ್ಷಿಣ ಭಾರತದ ಪ್ರಾಚೀನ ಪ್ರಸಿದ್ಧ ಮೃಗಾಲಯಗಳಲ್ಲಿ ಒಂದಾಗಿದೆ. ಇದನ್ನು 1892ರಲ್ಲಿ ಉದ್ಘಾಟನೆಯಾದರೂ ಕೂಡ ಸಾರ್ವಜನಿಕರಿಗೆ ಲಭ್ಯವಾದದ್ದು ಮಾತ್ರ 1902ರಲ್ಲಿ. ಎಂಟ್ರಿ ಆಗ್ತಿದ್ದ ಹಾಗೆಯೇ ಪಕ್ಷಿ ಪ್ರಪಂಚ ನಿಮಗೆ ಕಾಣಿಸುತ್ತೆ. ಇಂಡಿಯನ್ ಬ್ಲೂ ಪಿಕಾಕ್ ಇರುತ್ತೆ, ಹಾಗೆಯೇ ಪ್ಯಾರೆಟ್ಗಳು ಇರ್ತವೆ, ಅಲ್ಲದೆ ವೈಟ್ ಪಿಕಾಕ್ ಇರುತ್ತೆ, ಬರ್ಜರಿಗರ್ ಇರುತ್ತೆ, ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಇರುತ್ತೆ, ಅಲ್ಲದೆ ಹಲವಾರು ವಿಧದ ಪಕ್ಷಿಗಳನ್ನು ನೀವಿಲ್ಲಿ ಕಾಣಬಹುದು. ಕೆಲವೊಂದು ಅಳಿವಿನ ಅಂಚಿನಲ್ಲಿದ್ದರೂ ಕೂಡ 1 ಅಥವಾ 2 ಪಕ್ಷಿಗಳು ಕೂಡ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಝೂ ಬೆಳಗ್ಗೆ 8:30ರಿಂದ ಸಂಜೆ 5:30ವರೆಗೂ ಓಪನ್ ಇರುತ್ತೆ. ಹಾಗೆಯೇ ಮಂಗಳವಾರ ದಿನ ಮಾತ್ರ ರಜೆ ಇರುತ್ತೆ. ಹಾಗಾಗಿ ನೋಡಿಕೊಂಡು ನೀವು ಈ ಒಂದು ಝೂಗೆ ಹೋಗೋದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ನೀವು ಜಾಸ್ತಿ ಅಂದರೆ ಬೆಳಗ್ಗೆ ಟೈಮಲ್ಲಿ ಹೋದರೆ ಅವುಗಳ ಒಂದು ಫುಡ್ ರೊಟೀನ್ಸ್ ಕೂಡ ಸ್ಟಾರ್ಟ್ ಆಗಿರುತ್ತೆ. ತುಂಬಾ ಆ್ಯಕ್ಟಿವ್ ಆಗಿರ್ತವೆ ಪ್ರಾಣಿ ಮತ್ತು ಪಕ್ಷಿಗಳು. ಹಾಗಾಗಿ ನೀವು ಬೆಳಗಿನ ಜಾವ ಹೋದರೆ ಎಲ್ಲ ಪಕ್ಷಿಗಳ ಚಲನವಲನಗಳನ್ನು ನೀವು ಗಮನಿಸ್ಬೋದು. ಇಲ್ಲ ಅಂದರೆ ನೀವು ಮಧ್ಯಾಹ್ನ ಟೈಮಲ್ಲಿ ಹೋದರೆ ಪ್ರಾಣಿಗಳಿಗೆ ಆಯಾಸ ಆಗಿ ವಿಶ್ರಾಂತಿ ಪಡಿತಾ ಇರ್ತವೆ. ಹಾಗಾಗಿ ಮಧ್ಯಾಹ್ನ ಇಲ್ಲ ಅಂದರೆ ಮಧ್ಯಾಹ್ನ ಬಿಟ್ಟು ಸಾಯಂಕಾಲ 4 ಗಂಟೆ ಮೇಲ್ಪಟ್ಟು ಹೋದರೆ ನಿಮಗೆ ಪ್ರಾಣಿಗಳು ತುಂಬಾ ಆ್ಯಕ್ಟಿವ್ ಆಗಿರ್ತವೆ. ಎಲ್ಲ ಪ್ರಾಣಿಗಳನ್ನು ನೀವು ವೀಕ್ಷಣೆ ಮಾಡಬಹುದು. ನೋಡಿ, ಇಲ್ಲಿ ವೈಟ್ ಪಿಕಾಕ್ ತನ್ನೆಲ್ಲ ಗರಿಯನ್ನು ಬಿಚ್ಚಿ ನಮಗೆ ಬೆಳಗಿನ ಶುಭೋದಯ ಅಂತ ಹೇಳ್ದಂಗಿದೆ ಅಲ್ವಾ. ತನ್ನದೇ ಆದಂತಹ ಪ್ರಪಂಚದಲ್ಲಿ ಎಷ್ಟೊಂದು ಖುಷಿಯಿಂದ ಅದು ನಲಿದಾಡ್ತಾ ಇದೆ ನೋಡಿ. ಕೇವಲ ಪ್ರವೇಶ ಶುಲ್ಕದ ಆಧಾರದ ಮೇಲೆ ನಡೆಯುತ್ತಿದ್ದಂತಹ ಈ ಒಂದು ಮೃಗಾಲಯದ ಸಂಸ್ಥೆ 2000ನೇ ಇಸ್ವಿನಲ್ಲಿ ದತ್ತು ಸ್ವೀಕಾರವನ್ನು ಪ್ರಾರಂಭಿಸಿದ್ದು ಅಭಿವೃದ್ಧಿಯ ಹಂತವನ್ನು ಹೊಂದಿದೆ. ಪ್ರಾಣಿ ಪ್ರಿಯರು, ಅನೇಕ ಸಂಸ್ಥೆಗಳು, ಸ್ವಯಂ ಸೇವಕರು, ಹಾಗೆಯೇ ಸೆಲೆಬ್ರಿಟಿಗಳು ಇಲ್ಲಿರುವಂತಹ ಪ್ರಾಣಿ ಪಕ್ಷಿಗಳನ್ನು ದತ್ತು ಪಡೆದುಕೊಂಡು ಆ ಒಂದು ಪ್ರಾಣಿಗಳಿಗೆ ಭರಿಸುವಂತಹ ಖರ್ಚು ವೆಚ್ಚಗಳನ್ನು ಅವರೇ ನೋಡ್ಕೊಳ್ಳೋದ್ರಿಂದ ಈ ಒಂದು ಮೃಗಾಲಯ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ. ಈ ಒಂದು ಮೃಗಾಲಯದ ಅಭಿವೃದ್ಧಿಗೆ ಅವರೆಲ್ಲರೂ ಕೂಡ ಕೈ ಜೋಡಿಸಿರುವಂಥದ್ದು ನಿಜಕ್ಕೂ ಶ್ಲಾಘನೀಯ ಅಲ್ವಾ. ತರುವ ಈ ಕಂಗಡಿಗೆ ಆನಂದ ಕೊಡುವ ನೂರಾರು ಜೀವಿಯ ಆಲಯ ಮೃಗಾಲಯ ಬಾನಾಡಿಗಳ ನಿಲಯ. ಆನೆ ಸಿಂಹ ಚಿರತೆಯ, ಒಂಟೆ ಹುಲಿ ಕರಡಿಯ, ಆನೆ ಸಿಂಹ ಚಿರತೆಯ, ಒಂಟೆ ಹುಲಿ ಕರಡಿಯ ಭಯವಿಲ್ಲದೆ ನೀ ನೋಡುವೆ, ಕಣ್ಬಲೆಯಲ್ಲೇ ಸೆರೆ ಹಾಕುವೆ.
ಇವು ಕಡವೆ ಅಂತ ಹೇಳಿ ಸಾರಂಗ ಪ್ರಾಣಿಯ ದೇಹದ ರಚನೆಯನ್ನೇ ಹೊಂದಿರ್ತವೆ. ಅಲ್ಲದೆ ಅದೇ ರೀತಿಯಲ್ಲಿನೇ ಕೊಂಬುಗಳನ್ನು ಕೂಡ ಹೊಂದಿರ್ತವೆ. ಇವು ಹುಲ್ಲುಗಳು, ಅನೇಕ ರೀತಿಯ ಸಸ್ಯಗಳು, ಎಲೆಗಳು ಹಾಗೆಯೇ ಹಣ್ಣು ಹಂಪಲುಗಳನ್ನು ತಿಂತವೆ. ಆಲಯ ಮೃಗಾಲಯ, ಆಲಯ ಮೃಗಾಲಯ, ಬಾನಾಡಿಗಳ ನಿಲಯ, ಮನದಲ್ಲಿ ಆಶ್ಚರ್ಯ ತರುವ ಈ ಕಂಗಡಿಗೆ ಆನಂದ ಕೊಡುವ ನೂರಾರು ಜೀವಿಯ ಆಲಯ ಮೃಗಾಲಯ, ಬಾನಾಡಿಗಳ ನಿಲಯ. ಕರಡಿ ಅಂತೂ 10 ನಿಮಿಷದಿಂದ ಇಲ್ಲೇ ನಿಂತ್ಕೊಂಡ್ರು ಕೂಡ ಸುಳಿದಾಡ್ತಾನೆ ಇತ್ತು. ತೋಳ, ಸಿಂಹ, ಹುಲಿ, ಗೇಂಡಾಮೃಗ, ನೀರು ಕುದುರೆ, ಕಾಡೆಮ್ಮೆ, ಆಫ್ರಿಕಾದ ಆನೆ, ಜಿರಾಫೆ, ಕೃಷ್ಣಮೃಗ, ಕೆಸರು ಜಿಂಕೆ, ಹಂದಿ ಜಿಂಕೆ, ಕತ್ತೆ ಕಿರುಬ ಹಾಗೆಯೇ ಹಲವಾರು ವಿಧದ ಮಂಗಗಳು, ಸಿಂಗಲೀಕ, ಗೋರಿಲ್ಲಾ ಹೀಗೆ ಹಲವಾರು ಪ್ರಾಣಿಗಳನ್ನು ನೀವಿಲ್ಲಿ ಕಾಣಬಹುದು. ನಿಮ್ಮ ಮಕ್ಕಳಿಗೆ ಲೈವ್ ಆಗಿ ಪ್ರಾಣಿಗಳನ್ನು ತೋರಿಸೋದ್ರಿಂದ ಅವ್ರಿಗೂ ಕೂಡ ಆಸಕ್ತಿ ಮೂಡುತ್ತೆ. ಅಲ್ಲದೆ ಹೊಸ ಪ್ರಾಣಿಗಳನ್ನು ಕಂಡಾಗ ಅವ್ರಿಗೂ ಕೂಡ ಕುತೂಹಲ ಹೆಚ್ಚಾಗುತ್ತೆ. ಅದರಿಂದ ಅವರಲ್ಲಿ ಹಲವಾರು ಪ್ರಶ್ನೆಗಳು ಹುಟ್ಕೊಳ್ತವೆ. ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂತಹ ಪ್ರಯತ್ನವನ್ನು ನಿಜವಾಗ್ಲೂ ಕೂಡ ಮಕ್ಕಳು ಮಾಡ್ತಾರೆ. ಅದರಿಂದ ಅವರ ಒಂದು ಜ್ಞಾನ ವೃದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು. ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಕಾಡು. ಆ ಕಾಡು ಥರಥರ ಪ್ರಾಣಿಗಳ ಬೀಡು. ಒಂದು ಸಲ ಪ್ರಾಣಿಗಳ ಸಭೆ ಸೇರಿತು, ಬುದ್ಧಿವಂತ ಯಾರು ಅನ್ನೋ ಚರ್ಚೆ ಆಯಿತು. ಒಂದು ಸಲ ಪ್ರಾಣಿಗಳ ಸಭೆ ಸೇರಿತು, ಬುದ್ಧಿವಂತ ಯಾರು ಅನ್ನೋ ಚರ್ಚೆ ಆಯಿತು. ನಾನೇ 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 ಅಂತ ಬಂತು ಹುಲಿ ಮುಂದೆ, ನೀವುಗಳೆಲ್ಲ ಲೆಕ್ಕ ಇಲ್ಲ ಎಂದು ನನ್ನ ಮುಂದೆ. ಜಂಬ ಬೇಡ ಹುಲಿರಾಯ ಅಂತ ಕೇಳ್ತು ನರಿರಾಯ. ಮನುಷ್ಯನೆಂಬ ಪ್ರಾಣಿ ಉಂಟು, ಅದಕ್ಕೆ ತುಂಬಾ ಬುದ್ಧಿ ಉಂಟು. ಮನುಷ್ಯ ಅನ್ನೋ ಪ್ರಾಣಿನೇ ನನಗಿಂತ ಬುದ್ಧಿವಂತನೇ? ಯಾರವನು? ಎಲ್ಲಿದ್ದಾನೆ? ನೋಡಿಲ್ಲ. ಎಲ್ಲ ನೋಡಿಲ್ಲ. ಹಿಂದೆ ನಮ್ಮ ಮುತ್ತಾತ ಅವನ್ ಕೈಯಲ್ಲಿ ಸಿಕ್ಕೊಂಡ ಮನುಷ್ಯ ಹೇಳ್ದಂಗ್ಲಾಗ ಹಕ್ಕೊಂಡು ಅಲ್ಲೇ ಕುಣಿತಿದ್ದ. ಕೋತಿ ಹೇಳಿದ ಮಾತನ್ನು ಕೇಳ್ತು ಹುಲಿಗೆ ತುಂಬಾ ಕೋಪ ಬಂತು. ಆ ಮನುಷ್ಯ ಪ್ರಾಣಿ ಯಾರು ಅಂತ ನೋಡೇ ಬಿಡ್ತೀನಿ, ಬುದ್ಧಿವಂತ ನಾನೇ ಅಂತ ಸವಾಲು ಹಾಕ್ತೀನಿ. ಗರ್ಜನೆ ಮಾಡ್ತಾ ಹೆಜ್ಜೆ ಹಾಕ್ತಾ ಹೊರಟ ಹುಲಿರಾಯ. ಆವಾಗ ನನ್ ಹಾಗೆ ಒಬ್ಬ ಮನುಷ್ಯ ಕಟ್ಟಿಗೆ ಕಡಿತಾ ಇದ್ದ. ಎಲ್ಲವೋ ಪ್ರಾಣಿ, ಎಲ್ಲಿರುವನು ಆ ಮನುಷ್ಯ ಪ್ರಾಣಿ? ಮನುಷ್ಯನೇ? ಯಾಕಪ್ಪ ಹುಲಿರಾಯ? ಬುದ್ಧಿವಂತ ಅವನಂತೆ, ಅದೇ ನೋಡು ನನ್ ಚಿಂತೆ. ನನ್ನ ಕೈಲೇ ಸಿಕ್ಕಿದರವನು ಕಚ್ ಕಚ್ ತಿಂತೀನಿ ನಾನು.
ಅಯ್ಯೋ ಅಯ್ಯೋ ಹುಲಿರಾಯ, ನೀ ಕಾಡಿಗೆ ರಾಜ ಮಹಾರಾಯ, ಆ ಮನುಷ್ಯ ಪ್ರಾಣಿ ನೀನು ಹುಡ್ಕೊಂಡು ಹೋಗೋದೇನು? ಕರೆಸು ನಿನ್ನ ಅರಮನೆಗೆ, ಬರ್ಲಿ ನೀನಿರೋ ಕಡೆಗೆ. ಅರಮನೆ ಅಂದ್ರೆ ನಿನ್ನಂಥ ರಾಜ ಇರೋ ಮನೆ ಅಂಥದ್ದು ಯಾವುದು ಇಲ್ವಲ್ಲ. ಕಟ್ಕೊಡ್ಬಲ್ಲೆ ನಾನೆಲ್ಲ, ಹಾಗಾದ್ರೆ ಕಟ್ಕೊಡು. ರಾಜ ನಿನ್ನ ಅರಮನೆ ನೋಡು, ಪ್ರವೇಶ ಮಾಡು, ಏರ್ಪಾಟ್ ಮಾಡು, ಕಾಡಿನ ಪ್ರಾಣಿಗಳೆಲ್ಲ ಬರಲಿ, ಅರಮನೆ ಪ್ರವೇಶ ಎಲ್ಲ ನೋಡ್ಲಿ. ಓ ನರಿರಾಯ, ಹಾಕು ಡಂಗೂರ. ಪ್ರಾಣಿಗಳೆಲ್ಲ ಬನ್ನಿರಿ ಕೂಡಿ, ಹುಲಿರಾಯನ ಅರಮನೆ ನೋಡಿ, ಸಂತಸದಿಂದ ಎಲ್ಲರೂ ಹಾಡಿ, ಮನುಷ್ಯ ಪ್ರಾಣಿಯ ಸೋಲನ್ನು ನೋಡಿ. ಹೆಮ್ಮೆಯಿಂದ ಹುಲಿರಾಯ ಹೊಕ್ಕಿತು ಅರಮನೆಯ, ಥಟ್ಟನೆ ಬೋನಿನ ಬಾಗಿಲು ಬಿದ್ದಿತು ಹೆದರಿಸಿ ಆ ಹುಲಿಯ. ಆಮೇಲೆ ಏನಾಯ್ತು? ಯಾಕೆ ಹೀಗೆ ಮಾಡಿದೆಯೋ ನೀನು ಹೇಳಯ್ಯ, ನೀನು ಹುಡುಕಿದ ಆ ಮನುಷ್ಯ ನಾನೇ ಕೇಳಯ್ಯ. ಓ ಮನುಷ್ಯ ಪ್ರಾಣಿ ನೀನೇ? ಹೌದು ನಾನೇ ನಾನೇ. ನಿನಗಿಂತ ನಾ ಬುದ್ಧಿವಂತ ಏಕೆ ಗೊತ್ತೇ? ಮಾತಾಡಿದ್ದ ಬರೆಯಲು ಬಲ್ಲೆ, ಬರೆದಿದ್ದೆಲ್ಲ ಓದಲು ಬಲ್ಲೆ, ಎಲ್ಲ ವಿಷಯ ತಿಳಿಯಲು ಬಲ್ಲೆ, ನಿನ್ನಂಥವರ ಹಿಡಿಯಲು ಬಲ್ಲೆ. ನೀ ಕಾಡಿಗೆ ರಾಜ ಆದರೇನು, ವಿದ್ಯಾ ಬುದ್ಧಿ ಸೊನ್ನೆ, ಸರ್ಕಸ್ ಚಾಟಿ ಫಟಿ ರೇಟು ಕಾದಿದೆ ನಿನ್ನೆ ನಿನ್ನೆ. ಅಕ್ಷರ ಜ್ಞಾನ ಇಲ್ಲದವ ಆಳಲು ತಕ್ಕವನಲ್ಲ, ವಿದ್ಯಾ ಬುದ್ಧಿ ಇಲ್ಲದವ ಬಾಡಲು ತಕ್ಕವನಲ್ಲ. ಅಕ್ಷರ ಜ್ಞಾನ, ವಿದ್ಯಾ ಬುದ್ಧಿ, ಶಬ್ಬಾಷ್. ಅಕ್ಷರ ಜ್ಞಾನ, ವಿದ್ಯಾ ಬುದ್ಧಿ, ಅಕ್ಷರ ಜ್ಞಾನ, ವಿದ್ಯಾ ಬುದ್ಧಿ. ಕಣ್ಬಲೆಯಲ್ಲೇ ಸೆರೆ ಹಾಕುವೆ, ಮಂಗನಿಂದ ಮಾನವ ಬಂದನೆಂಬ ಸತ್ಯವ ಕಂಡೆದುರಲೇ ನೀ ಕಾಣುವೆ. ಆ ಸೃಷ್ಟಿಗೆ ಕೈ ಮುಗಿಯುವೆ, ಕಾಡಲ್ಲೇ ಇರುವಂತೆ ಪಡುವೆ ಭ್ರಮೆಯ 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 ಆಲಯ, ಮೃಗಾಲಯ, ಆಲಯ ಮೃಗಾಲಯ, ಬಾನಾಡಿಗಳ ನಿಲಯ. ಕುಣಿವ ನವಿಲ ನೋಡಲು, ಗಿಳಿಯ ನುಡಿಯ ಕೇಳಲು, ಕುಣಿವ ನವಿಲ ನೋಡಲು, ಗಿಳಿಯ ನುಡಿಯ ಕೇಳಲು, ಆ ಬ್ರಹ್ಮನ ಚಾತುರ್ಯಕ್ಕೆ ಬೆರಗಾಗುವೆ ಮರುಳಾಗುವೆ. ಪಕ್ಷಿ ಪ್ರಾಣಿಯಾಗಲಿ, ವಿಷದ ಹಾವೇ ಆಗಲಿ, ನಮ್ಮಂತೆಯೇ
ಸಂತೋಷದಿ ಬಾಡಿ ಬದುಕಲು ಭೂಮಿಗೆ ಬಂದಿದೆ. ದಯೆಯಿಂದ ಕಂಡಾಗ ನಿಜವ ಅರಿವೆ ಗೆಳೆಯ ಗೆಳೆಯ ಆಲಯ ಮೃಗಾಲಯ ಆಲಯ. ಹೀಗಿತ್ತು ಇವತ್ತಿನ ಒಂದು ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಿಮಗೆ ನಾನು ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ನೀವು ಹೀಗೆ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡ್ತಾ ಇದ್ದರೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಹಾಕೋದಕ್ಕೆ ನನಗೂ ಕೂಡ ತುಂಬಾ ಖುಷಿ ಅನಿಸುತ್ತೆ. ಓಕೆ, ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್.